ಸಮಾರಂಭದ ಸಂಘಟಕರಾದ ಭಾರತ್ ಸೋಷಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ ಪದಾಧಿಕಾರಿಗಳೇ ಹಾಗೂ ಸಂಘಟಕರೇ, ಮುಂದೆ ಕುಳಿತಿರುವ ನಮ್ಮ ವಿದ್ಯಾರ್ಥಿ ಮಿತ್ರರೇ, ಪೋಷಕರೇ ಹಾಗೂ ಇತರ ಸಭಿಕರೇ, ಬಹುಶಃ ನನಗೆ ಈ ಸನ್ಮಾನ ನನಗೆ ಸಿಗ್ತದೆ ಅನ್ನೋದು ನಾನು ಕಲ್ಪನೆ ಕೂಡ ಮಾಡಲಿಕ್ಕಿಲ್ಲ. ಯಾಕಂದರೆ ಎತ್ತಣ ಮಾಮರ ಎತ್ತಣ ಕೋಗಿಲೆ, ನಾನು ಎಲ್ಲಿಯ ಒಂದು ಮೂಲೆಯಲ್ಲಿರುವವ, ಇಷ್ಟು ಒಂದು ಜನಪ್ರಿಯ ಸಂಸ್ಥೆ, ಸೇವಾ ಸಂಸ್ಥೆ ಒಂದು ನನ್ನನ್ನು ಗುರುತಿಸಿ ಒಂದು ಇದು ಮಾಡ್ತೇನೆ ಅಂತ ನನ್ನನ್ನು ಒಂದು ಸನ್ಮಾನಿಸ್ತೇನೆ, ವರ್ಷದ ವ್ಯಕ್ತಿ ಅಂತ ಹೇಳಿ ಸನ್ಮಾನಿಸ್ತೇನೆ ಅಂತ ಹೇಳುವಾಗ ನಾನು ಅವರಿಗೆ ಯಾವ ರೀತಿ ನನಗೆ ಒಂದು ರೀತಿಯ ಭಾವುಕತೆ ಉಂಟು. ನಾನು ಏನು ಅದಕ್ಕೆ ಆನ್ಸರ್ ಕೊಡಬೇಕಂತಲೇ ಗೊತ್ತಾಗಿಲ್ಲ. ಆದರೆ ಇವರು ಅವಿನಾಶ್ ಕಾಮತ್ ಹೇಳಿದ ಹಾಗೆ ಅವರು ಹೇಳಿದ ಅಕ್ಷರಶಃ ಮಾತೆಲ್ಲವೂ ಕರೆಕ್ಟೇ ಅದು, ಅದರಲ್ಲಿ ಮಾತೇ ಇದೇನಿಲ್ಲ. ಬಟ್ ನಾನು ಅದರ ಬಗ್ಗೆ ಬೆನ್ನೆತ್ತಿ ಹೋದವನೇ ಅಲ್ಲ, ನನಗೇನಾದರೂ ಒಂದು ಅದರಲ್ಲಿ ಲಾಭ ಇದೆ ಅದು ಅಂತ ಹೋದವನೇ ಅಲ್ಲ. ಆದರೆ ಈ ಸಂದರ್ಭದಲ್ಲಿ ನಾನು ಅದನ್ನೊಂದು ಸ್ವೀಕರಿಸಲಿಕ್ಕೆ ನಾನು ಅರ್ಹತೆ ಉಂಟಾ ಇಲ್ಲವೋ ಅಂತ ನನಗೆ ಒಂದು ಪ್ರಶ್ನೆ. ಬಟ್ ನನ್ನನ್ನು ಗುರುತಿಸಿದ್ದಕ್ಕಾಗಿ ಸಂಘಟಕರನ್ನು ನಾನು ಮೊದಲಾಗಿ ಅಭಿನಂದಿಸ್ತೇನೆ. ಮಾತ್ರ ಅಲ್ಲ, ನಾನು ಅವರಿಗೆ ಯಾವತ್ತೂ ಆಭಾರಿಯಾಗಿದ್ದೇನೆ. ನಾನು ಹೆಚ್ಚಿಗೆ ಭಾಷಣ ಮಾಡಲಿಕ್ಕೆಲ್ಲ ಬಾರಿ ಹಿಂದೆ, ಮಾತು ಕಡಿಮೆ ಹೆಚ್ಚು ದುಡಿಮೆ ನನ್ನ ತತ್ವವೇ ಅದು. ಯಾವುದೇ ವಿಷಯದಲ್ಲಿ ಯಾರಾದರೂ ನನ್ನನ್ನು ಹೊಗಳಿದ ಕೂಡಲೇ ಖುಷಿಯಾಗುವುದು, ತೆಗಳಿದ ಕೂಡಲೇ ಸಿಟ್ಟುಗೊಳ್ಳೋದು, ಅದು ಆ ಭಾವನೆ ನನ್ನಲ್ಲಿಲ್ಲ. ತಾಯಿ ಮಗುವನ್ನು ಸಾಕುವಾಗ ನನಗೆ ಅದರ ಸರ್ಟಿಫಿಕೇಟ್ ಬೇಕಂತ ಯಾವತ್ತೂ ಕೇಳೋದಿಲ್ಲ. ಹಾಗೆ ನನ್ನ ಕೂಡ ಆ ತತ್ವ ಅಂತ ಹೇಳಿದರೆ, ಜನರೊಟ್ಟಿಗೆ ನಾನು ಬೆರೆತು ಜನಸಾಮಾನ್ಯರಲ್ಲಿ ನಾನು ಒಬ್ಬಾಗಿ ಅವರ ಕಷ್ಟ ಸುಖಗಳಲ್ಲಿ ಇದ್ದಾದರೆ ನನಗೆ ಅತ್ಯಂತ ಒಂದು ಸಂತೋಷದ, ನನಗೆ ತುಂಬ ನೆಮ್ಮದಿ. ನಾನು ಈಗ ಒಂದು ಮಾತಿನಲ್ಲಿ ಹೇಳಿದ್ದೇನೆ, ನನಗೆ ಸಿಕ್ಕುವ ನೆಮ್ಮದಿ ನಮ್ಮ ಮುಖೇಶ್ ಅಂಬಾನಿಯವರಿಗೆ ಇರಲಿಕ್ಕಿಲ್ಲ ಅಂತ, ಅಷ್ಟು ಖುಷಿಯಲ್ಲಿದ್ದೇನೆ ನಾನು. ಇದರಲ್ಲಿ ನನ್ನ ಸ್ವಾರ್ಥವೂ ಹೌದು. ಯಾಕಂದರೆ ನನಗೆ ನನ್ನ ನೆಮ್ಮದಿಗಾಗಿ ನಾನು ಈ ಕೆಲಸ ಮಾಡಿರ್ಬೋದು. ಹಾಗಾಗಿ ಈ ಒಂದು ಪ್ರಯತ್ನಕ್ಕೆ ನನ್ನನ್ನು ಇಲ್ಲಿ ಗುರುತಿಸ್ತಾರೆ ಅನ್ನೋ ಕಲ್ಪನೆ ಕೂಡ ನಾನು ಮಾಡಿರಲಿಕ್ಕಿಲ್ಲ. ಅದಕ್ಕಾಗಿ ನಾನು ಅವರಿಗೆ ನನ್ನ ಹೃದಯಾಂತರಾಳದ ಕೃತಜ್ಞತೆಗಳು. ಸಂಘಟಕರಿಗೆ ಇನ್ನು ಹೆಚ್ಚಿಗೆ ಮಾತಾಡಲಿಕ್ಕೆ ಬಯಸುವುದಿಲ್ಲ. ಮೊದಲು ಈ ಸ್ಕಾಲರ್ಶಿಪ್ ತಗೊಳ್ಳುವ ವಿದ್ಯಾರ್ಥಿಗಳಿಗೆ ಒಂದು ಮಾತು, ಕಿವಿ ಮಾತು. ಯಾಕಂದರೆ ಅವರಿಗೆ ಬುದ್ಧಿವಾದ ಹೇಳುವಷ್ಟು ಒಂದು ಪ್ರಬುದ್ಧತೆ ನನ್ನಲ್ಲಿಲ್ಲ. ಆದರೂ ಒಂದು ವಿಷಯ ಹೇಳ್ತೇನೆ, ನಿಮಗೆ ಸಂಸ್ಕಾರ ಕಲಿಸಿದ ಪೋಷಕರನ್ನು ಯಾವತ್ತೂ ಮರಿಬೇಡಿ, ಹಿರಿಯರನ್ನು ಮರಿಬೇಡಿ, ಕಲಿಸಿದ ಶಾಲೆಯ ಗುರುಗಳನ್ನು ಹಾಗೂ ಶಾಲೆಯನ್ನು ಮರಿಬೇಡಿ, ನಿಮಗೆ ಸಹಾಯ ಮಾಡಿದ ಮಹನೀಯರನ್ನು ಅಥವಾ ಯಾವುದೇ ಒಂದು ಸಂಸ್ಥೆ, ಭಾರತ್ ಸೋಷಲ್ ವೆಲ್ಫೇರ್ ಟ್ರಸ್ಟ್ನಂಥ ಒಂದು ಸಂಸ್ಥೆಯನ್ನು ಮರಿಬೇಡಿ. ಯಾಕಂದರೆ ನಮ್ಮ ಪ್ರತಿಯೊಂದು ಉನ್ನತಿಗೂ ಅವರೂ ಒಂದು ಕಿರುಕಾಣಿಕೆ ಕೊಟ್ಟಿದ್ದಾರೆ ಎನ್ನುವುದನ್ನು ನಾವು ಮರಿಬಾರದು. ದುರಭ್ಯಾಸಗಳಿಗೆ ದಾಸ ಆಗಬೇಡಿ. ಈಗಾಗಲೇ ಕುಲಪತಿಗಳು ಈ ವಿಷಯವನ್ನು ಹೇಳಿದ್ದಾರೆ. ನಾನು ಏನು ಕಲ್ಪನೆ ಮಾಡಿದ್ದೇನೆ ಅದನ್ನು ಅಕ್ಷರಶಃ ಅವರು ನೋಡಿ ಆಗಿದೆ, ಹೇಳಿ ಆಯಿತು. ಇನ್ನು ನಾನೇನು ಸ್ಪೆಷಲ್ ಹೇಳಲಿಕ್ಕಿಲ್ಲ. ಇದಕ್ಕಿಂತ ಹೆಚ್ಚಿಗೆ ನನಗೆ ಈ ಭಾಗ್ಯ ನನಗೆ ಈ ವೇದಿಕೆಯ ಮೇಲೆ ದೊರಕಿದ್ದು ಅದಕ್ಕಿಂತ ಇನ್ನು ಯಾವುದು ಇದು ನನ್ನ ಪೂರ್ವಜನ್ಮದ ಪುಣ್ಯವಾಯಿನ ಅಲ್ಲಿವರೆಗೆ ಆಗಿದೆ ನನಗೆ. ಹಾಗಾಗಿ ದಯಮಾಡಿ ನನ್ನ ಈ ಎರಡು ಮಾತನ್ನು ಮುಗಿಸಿ ವಿದ್ಯಾರ್ಥಿಗಳಿಗೆ ಯಾವಾಗಲೂ ಶುಭ ಆಗಲಿ ಅಂತ ಹೇಳಿಯೇ ಸಮಾಜದಿಂದ ಪಡೆದದ್ದನ್ನು ನೀವು ಸಮಾಜಕ್ಕೆ ಸಲ್ಲಿಸುವಂತಾಗಲಿ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿರೋ, ಇಷ್ಟೇ. ಇದನ್ನು ನೀವು ಅಕ್ಷರಶಃ ಅಳವಡಿಕೊಂಡರೆ ನೀವು ಪೂರ್ಣ ಪ್ರಮಾಣದ ಮನುಷ್ಯರಾಗಿ ಬರಲಿರಿ, ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ನಾನು ಹೇಳಲಿಕ್ಕೆ ಬಯಸುವುದಿಲ್ಲ. ದಯಮಾಡಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ, ಅಷ್ಟೇ.